ಬ್ರೇಕ್ ನಂತರ ಸಿಕ್ಸರ್ಗೆ ಮತ್ತೆ ಸ್ವಾಗತ. ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಅಪಾರ ಆಟಗಾರರನ್ನ ನೀಡುತ್ತಲೇ ಇರೋ ಒಂದು ಪುಟ್ಟ ಜಿಲ್ಲೆ ಕೊಡಗು. ದೇಶಕ್ಕೆ ಯೋಧರನ್ನ ನೀಡುವಷ್ಟೇ ಕಾಳಜಿಯನ್ನ ಹಾಕಿ ಪಟುಗಳನ್ನ ನೀಡುವಲ್ಲಿಯೂ ಸಿದ್ಧಹಸ್ತ. ಈಗ ಒಲಿಂಪಿಕ್ ಸಂಭವನೀಯ ಪಟ್ಟಿಯಲ್ಲಿ ಕರ್ನಾಟಕದ 10 ಆಟಗಾರರು ಇದ್ದಾರೆ. ಅದರಲ್ಲಿ 8 ಮಂದಿ ಕೊಡಗಿನವರು. ಒಲಿಂಪಿಕ್ ಸಂಭವನೀಯ ತಂಡ ಕರ್ನಾಟಕದ 10 ಆಟಗಾರರಿಗೆ ಸ್ಥಾನ. ತಂಡದಲ್ಲಿ ಕೊಡಗಿನ 8 ಆಟಗಾರರು. ಹಾಕಿ ಕಣಜ ನಮ್ಮ ಕೊಡಗು. ಎಸ್, ಕೊಡಗು ಅಂದ್ರೇನೆ ಹಾಗೆ. ಇಲ್ಲಿ ಯೋಧರು ಹಾಗೂ ಹಾಕಿ ಪಟುಗಳು ಇದ್ದಷ್ಟು ಮತ್ಯಾವ ಜಿಲ್ಲೆಯಲ್ಲೂ ಇಲ್ಲ. ಕಿತ್ತಳೆ ನಾಡಿನಲ್ಲಿ 10ಕ್ಕೂ ಹೆಚ್ಚು ಹಾಕಿ ಕ್ಲಬ್ಗಳಿವೆ. ಹಾಕಿ ಆಟಗಾರರನ್ನ ಹುಟ್ಟುಹಾಕೋದೇ ಈ ಕ್ಲಬ್ಗಳ ಕೆಲಸ. ಇದಕ್ಕಾಗಿಯೇ ಪ್ರತಿ ವರ್ಷ ಇಲ್ಲಿ ನಾನಾ ಟೂರ್ನಿಗಳು ನಡೆಯಲಿವೆ. ಕೊಡಗಿನವರಿಗೆ ಹಾಕಿ ಅಂದ್ರೆ ಉಸಿರು. ಲಂಡನ್ ಒಲಿಂಪಿಕ್ಗೆ ಭಾರತ ಸಂಭವನೀಯ ತಂಡ ಪ್ರಕಟಿಸಿದ್ದು, ಅದರಲ್ಲಿ ಕರ್ನಾಟಕದ 10 ಆಟಗಾರರು ಸ್ಥಾನ ಪಡೆದಿದ್ದಾರೆ. ಇದರಲ್ಲಿ 8 ಮಂದಿ ಕೊಡಗಿನವರು. ಇದರಲ್ಲೇ ಗೊತ್ತಾಗುತ್ತೆ ಕೊಡಗಿನವರಿಗೆ ಹಾಕಿ ಉಸಿರು ಅನ್ನೋದು. ಎಸ್ವಿ ಸುನೀಲ್, ವಿಆರ್ ರಘುನಾಥ್, ಎಸ್ಕೆ ಉತ್ತಪ್ಪ, ವಿಎಸ್ ವಿನಯ್, ಪ್ರಧಾನ್ ಸೋಮಣ್ಣ, ನಿತಿನ್ ತಿಮ್ಮಯ್ಯ, ಎಂಬಿ ಅಯ್ಯಪ್ಪ ಮತ್ತು ಎಂಜಿ ಪೂಣಚ್ಚ ಭಾರತ ಸಂಭವನೀಯ ತಂಡದಲ್ಲಿದ್ದಾರೆ. ಇದರಲ್ಲಿ ಕನಿಷ್ಠ 5 ರಿಂದ 6 ಮಂದಿ ಒಲಿಂಪಿಕ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ. ಕೊಡಗಿಗೆ ಸ್ಥಾನ ಯಾವಾಗಲೂ ಸಿಕ್ಕಬೇಕಿತ್ತು. ಹಳೆ ಕಾಲದಿಂದ ನಮಗೆ ಇದು ಇಂಡಿಯಾಕ್ಕೆ ಆಡುವಂಥ ಚಾನ್ಸ್ ತುಂಬ ಇತ್ತು. ಆವಾಗ ನಮ್ಮ ಹುಡುಗರು ಹೊರಗೋಗಿ ಆಡ್ತಾ ಇರಲಿಲ್ಲ. ನಾಯಡ ವಾಸು ಇವರಲ್ಲಿದ್ದ ಟೈಮ್ನಲ್ಲಿ ಕೊಡಗಿಂದ ಹೊರಗೋಗಿ ಆಡೋ ಚಾನ್ಸ್ ಸಿಗ್ತಿದ್ದಿಲ್ಲ. ಹಾಗಾಗಿ ಸ್ಟೇಟಿಗೋ ಇಂಡಿಯಾಕ್ಕೋ ಆಡೋ ಚಾನ್ಸ್ ಬರಲಿಲ್ಲ. ಈಗ 8 ಜನ ಸೆಲೆಕ್ಟ್ ಆಗಿದ್ದಾರೆ ಒಂದೇ ಸಮಯದಲ್ಲಿ ಅಂತ ಹೇಳಿದರೆ ಭಾಳ ವಿಶೇಷ. ಅದು ನಂಬಕ್ಕೆ ಸಾಧ್ಯ ಆಗುವಂಥ ಒಂದು ವಿಶೇಷ ಸಂಗತಿ. ಅವರು ದೇವರು ಒಳ್ಳೇದು ಮಾಡಲಿ, ಮುಂದೆ ಚೆನ್ನಾಗಿ ಆಡಲಿ ಅವರು. ಇದರಲ್ಲಿ ಬಹುತೇಕರಿಗೆ ಆಗಲೇ ಟೀಮ್ ಇಂಡಿಯಾದಲ್ಲಿ ಆಡಿದ ಅನುಭವವಿದೆ. ಕೆಲವರು ಕೊಡಗಿನ ವಿವಿಧೆಡೆಗಳಲ್ಲಿ ಇರೋ ಕ್ಲಬ್ ಹಾಗೂ ಕ್ರೀಡಾ ಹಾಸ್ಟೆಲ್ಗಳಲ್ಲಿ ತರಬೇತಿ ಪಡೆದಿದ್ದಾರೆ. ಕರ್ನಾಟಕದ ಪರ ಆಡಿ ಅನುಭವ ಹೊಂದಿದ್ದಾರೆ. ಹೀಗಾಗಿ ಒಲಿಂಪಿಕ್ ಟೀಮ್ನಲ್ಲೇ ಕರ್ನಾಟಕದ್ದೇ ದರ್ಬಾರ್ ನಡೆಯಲಿದೆ. ಈ ಬಾರಿ ಸುಮಾರು 10 ಜನ ರಾಜ್ಯದಿಂದ ಕೋಚಿಂಗ್ ಕ್ಯಾಂಪ್ನಲ್ಲಿ ಇರೋರಲ್ಲಿ 8 ಮಂದಿ ನಮ್ಮ ಕೊಡಗಿನವರು ಅಂತ ಹೇಳಲಿಕ್ಕೆ ಹೆಮ್ಮೆಯ ವಿಚಾರ. ಅದರಲ್ಲೂ ಅವರೆಲ್ಲರಿಗೂ ನಮ್ಮ ಭಾರತ ತಂಡದಲ್ಲಿ ಆಡುವ ಒಂದು ಅವಕಾಶ ಸಿಕ್ಕಲಿ. ಅವರು ನಮ್ಮ ತಂಡವನ್ನು ಪ್ರತಿನಿಧಿಸಿ ನಮ್ಮ ತಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಏನಿದೆ ಅದರಲ್ಲಿ ತುಂಬ ವರ್ಷ ಆಯಿತು ಗೆಲ್ಲದೆ, ಅದರಲ್ಲಿ ಗೆದ್ದು ಚಿನ್ನದ ಪದಕವನ್ನು ಪಡೆದುಕೊಂಡು ಬರಲಿ ಅಂತ ಹೇಳ್ತಾ ಅವರಿಗೆಲ್ಲರಿಗೂ ಶುಭವಾಗಲಿ. ಒಂದು ಕಾಲದ ಭಾರತ ಕ್ರಿಕೆಟ್ ತಂಡದಲ್ಲಿ ಬಹುತೇಕ ಕರ್ನಾಟಕದವರಿದ್ರು. ಈಗ ಹಾಕಿ ತಂಡದಲ್ಲಿ ಕನ್ನಡಿಗರ ದಂಡಿದೆ. ಅದರಲ್ಲಿ 8 ಆಟಗಾರರು ಕೊಡಗಿನವರು ಅನ್ನೋದೇ ಹೆಮ್ಮೆಯ ವಿಷಯ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು.